ಜಗತ್ತಿನ ಈದ್ಗಾ ಮೈದಾನದಲ್ಲಿ ಜರುಗಿದ ಪವಿತ್ರ ರಂಜಾನ್ ಹಬ್ಬ, ಸಾವಿರಾರು ಮುಸ್ಲಿಂ ಬಾಂಧವರಿಂದ ಪ್ರಾರ್ಥನೆ. ರಂಜಾನ್ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ರಾಣೆಬೆನ್ನೂರಿನ ಶಾಸಕ ಪ್ರಕಾಶ್ ಕೋಳಿವಾಡ್ ನಮಾಜ್ ಸಲ್ಲಿಸಿ ಶುಭಾಶಯ ಸಲ್ಲಿಸಿದ ಶಾಸಕರು. ನಮ್ಮ ದೇಶದ ಮುಸಲ್ಮಾನರು ಶಾಂತಿ ಪ್ರಿಯ, ಸಹಬಾಳ್ವೆಯಲ್ಲಿ ನಂಬಿರ್ತಕ್ಕಂಥ, ಸಹೋದರತ್ವದಲ್ಲಿ ನಂಬಿರ್ತಕ್ಕಂಥ, ದೇಶದಲ್ಲಿ ಯುದ್ಧ ಬರೀ ಮುಸಲ್ಮಾನ್ ದೇಶದಲ್ಲಿ ನಡೆದಿಲ್ಲ, ಇಸ್ರೇಲ್ ಮತ್ತು ಅಮೆರಿಕದ ಮೇಲೂ ಯುದ್ಧ ನಡೆದಿದೆ, ಅಲ್ಲಿ ಯುದ್ಧಗಳು ನಡೀತಾ ಇದೆ. ಆದ್ದರಿಂದ ಯುದ್ಧ ಒಳ್ಳೆಯದಲ್ಲ, ಯಾರಿಗಾದ್ರೂ ಯುದ್ಧ ಒಳ್ಳೆಯದಲ್ಲ. ಅನೇಕ ಸಾವು ನೋವುಗಳಿಗೆ ನಾನು ಕೂಡ ಖುದಾನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಂತೀನಿ. ಜಗತ್ತಿನಾದ್ಯಂತ ನಡೆಯುತ್ತಿರುವ ಯುದ್ಧಗಳು ಕೊನೆಗೊಂಡು ಶಾಂತಿ ನೆಲೆಸಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದ ಮುಖಂಡರು. ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಎಲ್ಲರಿಗೆ ಶುಭಾಶಯಗಳು ಕೋರ್ತಾ ದೇಶದಲ್ಲಿ ನೆಮ್ಮದಿ ಶಾಂತಿ ಆಚರಿಸೋಣ ಅಂತೇಳಿ ಅಲ್ಲಾನಲ್ಲಿ ಬೇಡಿಕೆಂದು ನಮ್ಮ ನಮಾಜಿನಲ್ಲಿ ಯಾವ ಇದು ಘಟನೆ ಆಗದಂತೆ ಎಲ್ಲ ಸುಖ ಶಾಂತಿಯಾಗಿ ನಮ್ಮ ದೇಶವನ್ನು ರಾಷ್ಟ್ರವನ್ನು ಚೆನ್ನಾಗಿರೋಣ ಅಂತ ಎಲ್ಲ ನಮ್ಮ ಗುರುಗಳಾದ ಬೇಡಿಕೊಂಡಿರುತ್ತಾರೆ. ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ನಗರದ ಮಾರುತಿ ನಗರದಲ್ಲಿರುವ ಮಸೀದಿಯಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಭಕ್ತಿ ಭಾವದಿಂದ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಪ್ರಾರ್ಥನೆಯ ಮೂಲಕ ಶಾಂತಿ, ಸಮೃದ್ಧಿ ಹಾಗೂ ಸಹೋದರತ್ವಕ್ಕಾಗಿ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಣೆಬೆನ್ನೂರು ಶಾಸಕರಾದ ಪ್ರಕಾಶ್ ಕೋಳಿವಾಡ್ ಅವರು ಮಾತನಾಡಿ, ಅನ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದಿಂದ ಉಂಟಾಗುತ್ತಿರುವ ಸಾವು ನೋವುಗಳು ದುಃಖಕರ ವಿಚಾರವಾಗಿದೆ. ಆದಷ್ಟು ಬೇಗ ಯುದ್ಧಗಳು ನಿಂತು ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಂದು ಆಶಿಸಿದ್ರು. ಜೊತೆಗೆ ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲ ಮುಸ್ಲಿಂ ಬಾಂಧವರಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ದೇಶದಾದ್ಯಂತ ಪವಿತ್ರ ರಂಜಾನ್ ನಡೀತಾ ಇದೆ. ಜಗತ್ತಿನಾದ್ಯಂತ ಈಗ ಯುದ್ಧಗಳು ನಡೀತಾ ಇರೋ ಸಂದರ್ಭದಲ್ಲಿ ಇವತ್ತು ಭಾರತ ದೇಶದಲ್ಲಿರುವ ಮುಸಲ್ಮಾನ ಬಾಂಧವರು ಮಾತ್ರ ಖುಷಿಯಾಗಿ ಹಬ್ಬವನ್ನ ಮಾಡ್ತಿರುವಂಥದ್ದು. ಅದರಲ್ಲೂ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ರಾಣೆಬೆನ್ನೂರಿನಲ್ಲಿ ಇವತ್ತು ಈದ್ಗಾ ಮೈದಾನದಲ್ಲಿ ಪವಿತ್ರ ರಂಜಾನ್ ಆಚರಣೆಯನ್ನ ಪಾಲ್ಗೊಂಡಿದ್ದಾರೆ. ಸಮಸ್ತ ಮುಸ್ಲಿಂ ಬಾಂಧವರ ಜೊತೆಗೆ ಇವತ್ತು ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಇವತ್ತಿನ ಪವಿತ್ರ ರಂಜಾನ್ನ ನಮಾಜ್ನಲ್ಲಿ ಬನ್ನಿ ನಾನು ಶಾಸಕರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೇನೆ. ಇವತ್ತಿನ ಈ ರಂಜಾನ್ಗೆ ಏನು ಮುಸಲ್ಮಾನ ಬಾಂಧವರಿಗೆ ಏನು ಸಂದೇಶವನ್ನು ಕೊಡ್ತಾರೆ ಅಂತ ಶಾಸಕರನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡಿ. ಈಗ ಜಗತ್ತಿನಾದ್ಯಂತ ಯುದ್ಧಗಳು ನಡೀತಿದೆ. ಸಮಸ್ತ ಮುಸ್ಲಿಂ ರಾಷ್ಟ್ರಗಳೆಲ್ಲವೂ ಈವನ್ ಒಂದು ಉಪವಾಸವನ್ನು ಮಾಡೋಕ್ಕಾಗದಿರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶದಲ್ಲಿರುವಂಥ ಮುಸ್ಲಿಮರು ಒಂದು ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಸರ್, ಏನು ಹೇಳೋಕೆ ಇಷ್ಟಪಡ್ತೀರಾ? ನಮ್ಮ ದೇಶದ ಮುಸಲ್ಮಾನರು ಶಾಂತಿ ಪ್ರಿಯ, ಸಹಬಾಳ್ವೆಯಲ್ಲಿ ನಂಬಿರ್ತಕ್ಕಂಥ, ಸಹೋದರತ್ವದಲ್ಲಿ ನಂಬಿರ್ತಕ್ಕಂಥ, ದೇಶದಲ್ಲಿ ಯುದ್ಧ ಬರೀ ಮುಸಲ್ಮಾನ್ ದೇಶದಲ್ಲಿ ನಡೆದಿಲ್ಲ, ಇಸ್ರೇಲ್ ಮತ್ತು ಅಮೆರಿಕದ ಮೇಲೂ ಯುದ್ಧ ನಡೆದಿದೆ, ಅಲ್ಲಿ ಯುದ್ಧಗಳು ನಡೀತಾ ಇದೆ. ಆದ್ದರಿಂದ ಯುದ್ಧ ಒಳ್ಳೆಯದಲ್ಲ, ಯಾರಿಗಾದ್ರೂ ಯುದ್ಧ ಒಳ್ಳೆಯದಲ್ಲ. ಅನೇಕ ಸಾವು ನೋವುಗಳಿಗೆ ನಾನು ಕೂಡ ಖುದಾನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊತೀನಿ. ಜೊತೆಗೆ ನಮ್ಮ ರಾಣೆಬೆನ್ನೂರು ತಾಲೂಕಿಗೆ ಈ ಶುಭ ಸಂದರ್ಭದಲ್ಲಿ ಒಂದು 30 ಕೋಟಿ ವೆಚ್ಚದಲ್ಲಿ ಅಲ್ಪಸಂಖ್ಯಾತರಿಗೆ ವಸತಿ ಶಾಲೆ, ರೆಸಿಡೆನ್ಷಿಯಲ್ ಸ್ಕೂಲನ್ನು ಸ್ಯಾಂಕ್ಷನ್ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ನಮ್ಮ ಅಲ್ಪಸಂಖ್ಯಾತ ಮಕ್ಕಳು ಶಿಕ್ಷಣದಲ್ಲಿ ಮುಂದುವರಬೇಕು ಅನ್ನೋ ಉದ್ದೇಶದಿಂದ ಈ 30 ಕೋಟಿ ವೆಚ್ಚದ ಒಂದು ಅಲ್ಪಸಂಖ್ಯಾತ ವಸತಿ ಶಾಲೆಯನ್ನು ನಿರ್ಮಾಣ ಮಾಡಾಗ್ತದೆ. ಮೊನ್ನೆ ಸಂತೋಷ್ ಲಾಡ್ ಅವ್ರನ್ನ ಕೇಳಿಕೊಂಡು ಕಾರ್ಮಿಕರಿಗೋಸ್ಕರ ಒಂದು ವಸತಿ ಶಾಲೆ 40 ಕೋಟಿಯಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿ ಶಿಕ್ಷಣದಿಂದ ಮಾತ್ರ ಈ ಅಂಧಕಾರ ಹೋಗ್ಲಿಕ್ಕೆ ಸಾಧ್ಯ. ಅತಿ ಹೆಚ್ಚು ಶಿಕ್ಷಣಕ್ಕೆ ನೀವೆಲ್ಲ ಒತ್ತು ಕೊಡಬೇಕು. ಎಲ್ಲ ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಎಲ್ಲರಿಗೆ ಶುಭಾಶಯಗಳು ಕೋರ್ತಾ ದೇಶದಲ್ಲಿ ನೆಮ್ಮದಿ ಶಾಂತಿ ಆಚರಿಸೋಣ ಅಂತೇಳಿ ಅಲ್ಲಾನಲ್ಲಿ ಬೇಡಿಕೆಂದು ನಮ್ಮ ನಮಾಜಿನಲ್ಲಿ ಯಾವ ಇದು ಘಟನೆ ಆಗದಂತೆ ಎಲ್ಲ ಸುಖ ಶಾಂತಿಯಾಗಿ ನಮ್ಮ ದೇಶವನ್ನು ರಾಷ್ಟ್ರವನ್ನು ಚೆನ್ನಾಗಿರೋಣ ಅಂತ ಎಲ್ಲ ನಮ್ಮ ಗುರುಗಳಾದ ಬೇಡಿಕೊಂಡಿರುತ್ತಾರೆ. ಇವತ್ತು 30 ದಿನಗಳ ಒಂದು ಉಪವಾಸವನ್ನು ಮುಗಿಸಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವಾಗ ದೇಶದಲ್ಲಿ ಏನು ನಡೀತಾ ಇದೆ ಯುದ್ಧ, ಆ ಯುದ್ಧಕ್ಕೆ ಎಲ್ಲರೂ ರಾಜಿಯಿಂದ ಶಾಂತಿ ಸಿಗಲಿ, ಆ ಯುದ್ಧವನ್ನು ಕೊನೆಗೊಳಿಸಿ ಶಾಂತಿ ವಾತಾವರಣಕ್ಕೆ ಬಂದು ಮಾತುಕತೆ ಮೂಲಕ ಬಗೆಹರಿಸಿಕೊಂಡು ಇದು ಮಾಡಲಿ ಅಂತ ನಾವು ಪ್ರಾರ್ಥನೆಯಲ್ಲಿ ಬೇಡಿಕೊಂಡು ಇವತ್ತು ರಂಜಾನ್ ಆಚರಿಸಿ ಮುಕ್ತಾಯಗೊಳಿಸಿದ್ದೇವೆ. ಧನ್ಯವಾದಗಳು. ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲ ಹಿಂದೂ ಬಾಂಧವರಿಗೆ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ದೇಶದಲ್ಲಿ ಶಾಂತಿ, ಸಮೃದ್ಧಿ ಚಲೋ ಆಗಲಿ ಅಂಥೇಳಿ ರಂಜಾನ್ ಹಬ್ಬದಾಗ ನಮಾಜಿ ಮಾಡಿ ನಮ್ಮ ಗುರುಗಳು ಎಲ್ಲರೂ ಉದ್ಕಿನಲ್ಲಿ ಹೇಳ್ಯಾರ. ಆದರೆ ನಮ್ಮ ದೇಶ
ಚಲೋದಾಗಲಿ ಅಂತ ಹೇಳಿ ನಾವು ರಂಜಾನ್ ಹಬ್ಬದಲ್ಲಿ ಉಪವಾಸ ಇದ್ದು ಬೇಡಿಕೆ ಮಾಡ್ಕೊಂತೀವಿ. ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ